ಹಿಂದೂಗಳೇ ಎಚ್ಚರವಾಗಿರಿ. ಪ್ರತಿಯೊಬ್ಬ ಹಿಂದೂ, ಮುಸಲ್ಮಾನ್, ಕ್ರೈಸ್ತ ಇವರೆಲ್ಲ ಬಿಟ್ಟರೆ ಬಂದರೆ ಉಳಿದವರೆಲ್ಲರೂ ನಾವೆಲ್ಲ ಹಿಂದೂ. ಎಲ್ಲ ಜಾತಿಯವರು ನಾವು ಹಿಂದೂ. ಮುಸ್ಲಿಂ ಕ್ರೈಸ್ತರನ್ನು ಬಿಟ್ಟರೆ ನಾವು ಕ್ರಿಶ್ಚಿಯನನ್ನು ಬಿಟ್ಟರೆ ನಾವೆಲ್ಲರೂ ಹಿಂದೂಗಳೇ. ದಯವಿಟ್ಟು ನಮ್ಮ ಹಿಂದುತ್ವ, ನಮ್ಮ ಕರ್ನಾಟಕ, ನಮ್ಮ ದೇಶ ಭಾರತ ಹಿಂದೂಸ್ತಾನ್ ಆಗಿ ಉಳಿಬೇಕಂದ್ರೆ ದಯವಿಟ್ಟು ಎಲ್ಲ ಹಿಂದೂಗಳು, ನೀವು ಯಾವುದೇ ಪಕ್ಷದಲ್ಲಿರ್ರಿ, ಹಿಂದುತ್ವವನ್ನು ಕಾಪಾಡುವಂಥವ್ರಿಗೆ ಹಿಂದೂಗಳು ಅವರಿಗೆ ಮತ ನೀಡಿ ಗೆಲ್ಲಿಸಿ. ಯಾವುದೋ ಅನ್ಯ ಕೋಮಿಗೆ ಸಪೋರ್ಟ್ ಮಾಡೋಂಥ ನಾಯಕರನ್ನು ಆರಿಸ್ತರಬೇಡಿ. ದಯವಿಟ್ಟು ನಮ್ಮ ಹಿಂದೂಗಳಲ್ಲಿ ವಿನಂತಿ, ಇದನ್ನು ವಿನಂತಿ ಮಾಡ್ಕೋಬಾರ್ದು, ನಾವು ನೀವೇ ತಿಳ್ಕೋಬೇಕು. ಆದರೂ ವಿನಂತಿ ಮಾಡ್ಕೊತ ಇದ್ದೀನಿ ನಾನೊಬ್ಬ ಹಿಂದೂ ಆಗಿ. ದಯವಿಟ್ಟು ಮುಂದಿನ ಸರಿ ಚುನಾವಣೆಯಲ್ಲಿ ಇಲ್ಲಿ ಯಾರು ಯಾವ ಪಕ್ಷದಲ್ಲಿದ್ದಾರೋ ಅದನ್ನೆಲ್ಲ ಮರೆತು ಬಿಡಿ. ಹಿಂದೂ ಪರವಾಗಿ ಯಾರು ಇರ್ತಾರೋ ಅವರಿಗೆ ಮತ ನೀಡಿ, ಅವರನ್ನು ಗೆಲ್ಲಿಸಿ. ನಮ್ಮ ಕರ್ನಾಟಕ ಕನ್ನಡಿಗರು, ತಾಯಿ ಭುವನೇಶ್ವರಿ, ತಾಯಿ ಭಾರತಾಂಬೆ ನಾವೆಲ್ಲ ಸುರಕ್ಷಿತವಾಗಿರ್ಬೇಕಂದ್ರೆ ಹಿಂದೂ ಪರ ಯಾರು ಹೋರಾಟ ಮಾಡ್ತಿದ್ದಾರೆ, ಹಿಂದೂ ಪರ ಯಾವ ರಾಜಕೀಯ ನಾಯಕರಿದ್ದಾರೆ ಅವರಿಗೆ ಮತ ನೀಡಿ ಅವರನ್ನು ಗೆಲ್ಲಿಸಿ. ಈಗ ಯಾರ್ಯಾರೋ ಪಕ್ಷದಲ್ಲಿ ಯಾರ್ಯಾರೋ ಇದ್ದೀರ, ನಮ್ಮ ಹಿಂದೂಗಳೂ ಇದ್ದೀರ, ಇರಲಿ. ಅದು ಎಷ್ಟು ಜನ ಇದ್ದೀರ, ಎಷ್ಟು ಜನಕ್ಕೆ ಆ ಪಕ್ಷದಿಂದ ಲಾಭ ಆಗಿದೆ? ಯಾರೋ ಲೀಡ್ರ್ ಇರ್ತಾನೆ, ಅವನಿಗೆ ಲಾಭ ಆಗಿದೆ. ಉಳಿದಂಥ ಕಾರ್ಯಕರ್ತರಿಗೆ ಏನಾದರೂ ಲಾಭ ಆಗಿದೆಯಾ? ಏನಾದರೂ ಆಗಿದೆಯಾ? ನಿಮ್ಗೆ ಏನಾದರೂ ಕಾಂಟ್ರಾಕ್ಟರ್ ಕೆಲಸ ಕೊಟ್ಟಿದ್ದಾರಾ? ಈ ಕೆಲಸ ಮಾಡು, ಆ ಕೆಲಸ ಮಾಡಂತ ಏನಾದರೂ ಕೊಟ್ಟಿದ್ದಾರಾ? ಎಲ್ಲ ಪಕ್ಷದವ್ರದ್ದು ಹೇಳ್ತಾ ಇದ್ದೀನಿ ನಾನು. ಯಾವ ಪಕ್ಷದವರಾಗಲಿ ಅವ್ರ ಲೀಡ್ರಿಗೆ ಮಾತ್ರ ಅವ್ರು ಕೆಲಸ ಕೊಡ್ತಾರೆ. ಅವ್ರು ಮುಂದೆ ನಿಂತ್ಕೊಂಡು ಲೀಡ್ ಮಾಡೋರು ಯಾರು ಇರ್ತಾರೆ ಅವ್ರಿಗೆ ಮಾತ್ರ ಕೆಲಸ ಕೊಡ್ತಾರೆ. ಕಾಂಟ್ರಾಕ್ಟರ್ ಕೆಲಸ ಅವ್ರಿಗೆ ಮಾತ್ರ, ಅವ್ರು ಹೋದಷ್ಟು ಅವ್ರಿಗೆ ಕಿಮ್ಮತ್ತು ಕೊಡ್ತಾರೆ. ಸಾಮಾನ್ಯ ಜನ ನಾವು ಓಟ್ ಹಾಕಿರ್ತೀವಲ್ಲ, ನಮ್ಗೆ ಯಾರಾದರೂ ಕಿಮ್ಮತ್ತು ಕೊಟ್ಟಾರ? ಯಾವ ಪಕ್ಷದವರು ಕೊಟ್ಟಿಲ್ಲ. ದಯವಿಟ್ಟು ಪಕ್ಷಭೇದ ಮರೆತು ಯಾರು ನಮ್ಮ ಹಿಂದೂ ಪರವಾಗಿ, ಹಿಂದೂ ಸಂಘಟನೆ ಪರವಾಗಿ, ಹಿಂದೂ ಪರವಾಗಿ ನಿಲ್ತಾನೋ ಅದು ಯಾವುದೇ ಪಕ್ಷದವನಿರಲಿ ಅವನಿಗೆ ಮತ ನೀಡಿ ಗೆಲ್ಲಿಸಿ. ದಯವಿಟ್ಟು ನಮ್ಮ ಕರ್ನಾಟಕದ ಸರ್ವ ಧರ್ಮೀಯರ ನಮ್ಮ ಹಿಂದೂ ಪರವಾಗಿ ನಾನು ಕಳಕಳಿಯಿಂದ ಕೇಳ್ಕೊತಾ ಇದ್ದೀನಿ. ದಯವಿಟ್ಟು ಈ ಕೆಲಸ ಮಾಡಿರಿ. ಈಗಾಗಲೇ ನಿಮಗೆ ಗೊತ್ತಿರುತ್ತೆ ಈಗ ಯಾವ ಸರ್ಕಾರ ಇದೆ, ಯಾರು ಏನು ಮಾಡ್ತಾಯಿದ್ದಾರೆ, ಈ ಸರ್ಕಾರದಾಗಿದ್ದ MLಗಳು, ಮಂತ್ರಿಗಳು ಏನು ಮಾಡ್ತಾಯಿದ್ದಾರೆ, ಮುಖ್ಯಮಂತ್ರಿಗಳು ಏನು ಮಾಡ್ತಾಯಿದ್ದಾರೆ, ಆಮೇಲೆ ಅಪೋಸಿಷನ್ ಪಾರ್ಟಿಯಲ್ಲಿದ್ದಂಥವ್ರು ಅವ್ರು ಏನು ಮಾಡ್ತಾಯಿದ್ದಾರೆ, ನಿಮಗೆಲ್ಲ ತಿಳಿದಿದೆ. ಅದನ್ನು ತಿಳಿದು ಮುಂದುವರಿರಿ. ದಯವಿಟ್ಟು ಇಲ್ಲಿ ಒಕ್ಕಲಿಗ ನಾಯಕ, ಭಗೀರಥಿ, ಕುರುಬ, ಹಿಂದೂ ಬೇಡ, ಎಲ್ಲರೂ ಹಿಂದೂಗಳೇ. ಬಣಜಿಗ, ಲಿಂಗಾಯತ, ಆಮೇಲೆ ಲಂಬಾಣಿ, ಇವೆಲ್ಲ ಯಾಕೆ? ನಾವೆಲ್ಲ ಹಿಂದೂಗಳೆಲ್ಲ ಇವೆಲ್ಲ ಏನು ಹೇಳಿದಲ್ಲ, ಇವಷ್ಟು ಜಾತಿಯವರೆಲ್ಲ ನಾವು ಹಿಂದೂಗಳು ತಾನೆ, ಹಿಂದೂಗಳಾಗೇ ಇರೋಣ. ಇವತ್ತು ನಮ್ಮನ್ನ ಹೊಡೆದಾಳೋ ಸರ್ಕಾರ ಇದೆ ಈಗ. ಮುಂದಿನ ಸರಿ ಅದು ಬೇಕಾ, ಅದು ಬೇಡವಾ, ನೀವೇ ನಿರ್ಧಾರ ಮಾಡಿ. ದಯವಿಟ್ಟು ಎಲ್ಲ ನಮ್ಮ ಹಿಂದೂ ಪರ ಸಂಘಟನೆಗಳು, ಹಿಂದೂಗಳು, ಈಗ ಹೇಳಿದಲ್ಲ ಅಲ್ಲೇ ಎಲ್ಲ, ಮತ್ತೆ ವಾಪಸ್ ಇನ್ನೊಂದು ಸಲ ಹೇಳಂದ್ರೆ ಹೇಳ್ತೀನಿ. ಹಿಂದೂಗಳು ಅಂದರೆ ಲಿಂಗಾಯತು, ಮಾದಿಗ,
ನಾಯಕ, ಕುರುಬ, ಮತ್ತಿನ್ಯಾರು, ಲಂಬಾಣಿ. ಇದು ನೀವೆಲ್ಲ ಈ ಮಾದಿಗ, ಲಿಂಗಾಯತ, ಕುರುಬ ಅಂತ ಅಂದ್ಕೂಡಲೇ ನನ್ನ ತಪ್ಪು ತಿಳ್ಕೊಬೇಡಿ. ಇವೆಲ್ಲ ನಾವು ಒಂದೇ ಜಾತಿ, ನಾವು ಹಿಂದೂಗಳು ನಾವು. ಆಮೇಲೆ ಇವ್ರ್ಯಾರು ಒಟ್ರಿಗೆ ಏನಂತಾರಪ್ಪ, ಭೋಗಿ ಜನಾಂಗದವರು, ನಾವೆಲ್ಲ ಒಂದೇ. ಮುಸ್ಲಿಂ, ಕ್ರಿಶ್ಚಿಯನ್ ಅಷ್ಟೇ ಬಿಟ್ಟರೆ ಉಳಿದವರೆಲ್ಲ ನಾವು ಒಂದೇ. ಸ್ವಲ್ಪ ನೀವು ತಿಳ್ಕೊಳ್ಳಿ. ರಾಜ್ಯದಲ್ಲಿ ಸರ್ಕಾರ ಏನು ನಡೆಸ್ತಾ ಇದೆ, ನಾವು ಎಲ್ಲಿದ್ದೀವಿ, ಮತ್ತೊಂದು ಧರ್ಮ ಹೇಗಿದೆ, ಆ ಸರ್ಕಾರ ಅವ್ರನ್ನ ಹೇಗೆ ನಡೆಸ್ತಾ ಇದೆ, ನಮ್ಮನ್ನು ಹೇಗೆ ನಡೆಸ್ತಾ ಇದೆ. ದಯವಿಟ್ಟು ಎಲ್ಲ ಹಿಂದೂಗಳು ತಿಳ್ಕೊಳ್ಳಿ. ದಯವಿಟ್ಟು ಪ್ರಾಮಾಣಿಕವಾಗಿ ಎಲ್ಲರೂ ನಮ್ಮ ಹಿಂದೂ ಸರ್ಕಾರ ಬರುವ ಹಾಗೆ ನಾವೆಲ್ಲ ನಡ್ಕೊಳ್ಳೋಣ. ಇಲ್ಲಿ ಪಕ್ಷ ಭೇದ ಇಲ್ಲ, ವ್ಯಕ್ತಿ ಭೇದ ಇಲ್ಲ. ಅದು ಯಾರೇ ವ್ಯಕ್ತಿ ಇರಲಿ, ಯಾವುದೇ ಪಕ್ಷ ಇರಲಿ, ನಮ್ಮ ಹಿಂದೂ ಪರವಾಗಿ ಯಾರಿರ್ತಾನೆ, ನಾವು ಬಹುಸಂಖ್ಯೆ ಆದವರು ನಾವು ಹಿಂದೂಗಳು. ನಮ್ಮ ಮನೆಯಲ್ಲಿ ಆಟ ಆಡಿಸ್ತಾ ಇದ್ದಾರೆ ಅಂದಮೇಲೆ ನೀವು ಹಿಂದೂಗಳು ನಾವೆಲ್ಲ ಒಂದಾಗಬೇಕಲ್ವ? ವಿಚಾರ ಮಾಡಿ ನೋಡಿರಿ. ನಾನು ಹೇಳಿದ್ರೆಲ್ಲ ತಪ್ಪಿತ್ತಂದರೆ ನನಗೆ ಬ್ಯಾಡ್ ಕಮೆಂಟ್ ಮಾಡಿ. ನಾ ಹೇಳಿದ್ದು ಸರಿ ಇತ್ತಂದರೆ ನೀವು ಯಾವ ಥರ ಕಮೆಂಟ್ ಮಾಡ್ತೀರಿ ನೀವು ಮಾಡಿ. ಆದರೆ ಹಿಂದೂಗಳೆಲ್ಲ ಒಂದಾಗೋಣ. ಎಲ್ಲಿ ಕಲ್ತೂರೋದು ಬೇಕಾಗಿಲ್ಲ. ನಮ್ಮ ಗಣಪತಿ ಚೆನ್ನಾಗಿ ವಿಸರ್ಜನೆ ಆಗಬೇಕು. ನಮ್ಮ ದೀಪಾವಳಿ, ನಮ್ಮ ದಸರಾ, ಯುಗಾದಿ ಇವೆಲ್ಲ ಚೆನ್ನಾಗಿ ಆಗ್ಬೇಕಂದ್ರೆ ನಾವು ಹಿಂದೂಗಳೆಲ್ಲ ಒಂದಾಗಬೇಕು. ಅವರು ನಾನು ಅವ್ರ ದೋಷಣೆ ಮಾಡ್ತಾಯಿಲ್ಲ. ಅವ್ರು ಈದ್ ಮಿಲಾದ್ಗೆ, ನಾವು ರಂಜಾನಿಗೆ ನಾವೆಂದೂ ಕಲ್ತೂರಿಲ್ಲ. ನಾವು ಹಿಂದೂಗಳು ನಾವೆಲ್ಲ ಅವ್ರು ಕಲ್ತೂರ್ತಾರಂದರೆ ಅವ್ರಿಗೆ ನಾವೇನು ಕೆಟ್ಟದ್ದು ಮಾಡಿದ್ವಿ? ಅವ್ರು ಯಾಕೆ ನಮಗೆ ಕಲ್ತೂರ್ಬೇಕು? ವಿಚಾರ ಮಾಡಿರಿ ಎಲ್ಲರೂ, ಎಲ್ಲ ಹಿಂದೂಗಳು ವಿಚಾರ ಮಾಡಿರಿ. ಅವ್ರು ಯಾಕೆ ಕಲ್ತೂರಿದ್ರು ನಮಗೆ? ಅವ್ರ ಮಸೀದಿಗೆ ನಾವು ಕಲ್ತೂರಿದ್ವಿ, ಅವ್ರು ಈದ್ ಮಿಲಾದಕ್ಕೆ ಏನಾದರೂ ನಾವು ಕಲ್ತೂರಿದ್ವಿ, ಅವ್ರ ರಂಜಾನಕ್ಕೆ ನಾವು ಇಫ್ತಾರ್ ಕೂಟ ಮಾಡ್ತೀವಿ. ನಮ್ಮ ಲಿಂಗಾಯತ ಜನ, ನಮ್ಮ ಹಿಂದೂ ಜನ ಅವ್ರಿಗೆ ಇಫ್ತಾರ್ ಕೂಟ ಮಾಡಿ, ಅವ್ರಿಗೆ ಇಫ್ತಾರ್ ಕೂಟ ಅಂದರೆ ಗೊತ್ತಾಗುತ್ತಲ್ಲ, ಅವ್ರಿಗೆ ಊಟ ಕೊಡಿಸ್ತೀವಿ ನಾವು. ಚೆನ್ನಾಗಿರಲಿ, ಅಣ್ತಮ್ಮಾಗಿರ್ಬೇಕಂತೇಳಿ. ಅವ್ರು ಯಾವತ್ತಾದರೂ ನಮ್ದಕ್ಕೆ ಏನಾದ್ರು ಮಾಡಿದಾರ? ವಿಚಾರ ಮಾಡಿರಿ. ಸಿದ್ದರಾಮಯ್ಯನವರೇ, ನೀವು ವಿಚಾರ ಮಾಡಿರಿ ಇದನ್ನು ಫಸ್ಟು. ಜನಗಳನ್ನು ದಾರಿ ತಪ್ಪಿಸ್ಬೇಡ್ರಿ. ಜಿ ಪರಮೇಶ್ವರ್ ಅವರೇ, ನೀವು ವಿಚಾರ ಮಾಡಿರಿ. ಡಿ ಕೆ ಶಿವಕುಮಾರ್ ಅವರೇ, ನೀವು ವಿಚಾರ ಮಾಡಿರಿ. ನೋಡಿ, ಎಲ್ಲ ಪಕ್ಷದ ಪರವಾಗಿ ಎಲ್ಲ ಜನ ಇರ್ತಾರೆ. ಇದು ಹಿಂದೂಸ್ತಾನ್, ಕರ್ನಾಟಕ, ತಾಯಿ ಭುವನೇಶ್ವರಿ, ತಾಯಿ ಭಾರತಾಂಬೆ. ದಯವಿಟ್ಟು ಎಲ್ಲರೂ ಒಂದಾಗಿರೋಣ. ಎಲ್ಲರೂ ಸಮಾನತೆಯಿಂದ ಇರಬೇಕು. ರಾಜಕೀಯ ವ್ಯಕ್ತಿಗಳೇ ಅದನ್ನು ನೀವು ನೋಡ್ಕೋಬೇಕು. ಯಾವುದೇ ಸರ್ಕಾರ ಬರಲಿ, ಈಗಿನ ಸರ್ಕಾರ ಬರಲಿ, ಮುಂದಿನ ಸರ್ಕಾರ ಯಾವುದೇ ಬರಲಿ, ದಯವಿಟ್ಟು ಎಲ್ಲರನ್ನೂ ಒಂದೇ ದೃಷ್ಟಿಯಿಂದ ನೋಡಿ, ಒಂದೇ ದೃಷ್ಟಿಕೋನದಿಂದ ನೋಡಿ. ಇಲ್ಲಿ ಕೋಮುಗಲಭೆ ಎಬ್ಬಿಸ್ಬೇಡ್ರಿ, ಜಾತಿ ತಂದು ಇಡಬೇಡ್ರಿ. ನಮ್ಮ ಒಲವು ಇದು ಬಿ ಜೆ ಪಿಯವರು ಅಂತ ನಾನು ಹೇಳ್ತಾ ಇಲ್ಲ. ಅವ್ರು ಬಿ ಜೆ ಪಿಯವರು ಅಂತ ನಾನು ಯಾವತ್ತೂ ಅನ್ನಲ್ಲ. ಅವರು ಹಿಂದೂ ಪರ. ನಾನು ಹೇಳ್ತಾ ಇರೋ ಹೆಸರುಗಳು, ಅವರು ಹಿಂದೂ ಪರ. ಯತ್ನಾಳ್, ಪ್ರತಾಪ್ ಸಿಂಹ, ತೇಜಸ್ವಿ ಸೂರ್ಯ ಮತ್ತು ಪ್ರತಾಪ್ ಸಿಂಹ ಅವರು. ಆಮೇಲೆ ಇವರು ಯತ್ನಾಳ್ ಅವರು ರಾಜ್ಯ ನಮ್ಮ ಹಿಂದೂ ಸಂಘಟನೆ ಪರ ಅವರು ಹೋರಾಟ ಮಾಡ್ತಾರೆ. ಪ್ರತಾಪ್ ಸಿಂಹ ಅವರು ಈ ಕರ್ನಾಟಕದ ಹಿಂದೂ ಪರ ಹೋರಾಟ ಮಾಡ್ತಾರೆ. ಆಮೇಲೆ ದೇಶದ ಅವರು ಯೂತ್ ಐಕಾನ್, ಅವರು ದೇಶದ ಪರನೂ ಚಿಂತನೆ ಮಾಡ್ತಾರೆ. ಸೂರ್ಯ ಅವರು ದೇಶದ ಪರ ಚಿಂತನೆ ಮಾಡ್ತಾರೆ. ಉಳಿದರ ಬಗ್ಗೆ ಮಾತಾಡೋಕ್ಕೆ ನನಗೆ ಇಷ್ಟ ಇಲ್ಲ. ಬಿ ಜೆ ಪಿ ಸಾಕಷ್ಟು, ನಾವು ಬಿ ಜೆ ಪಿ ಅಂತಂದ್ರೆ ಇನ್ನೂ ಸಾಕಷ್ಟು. ಆರ್ ಅಶೋಕ್ ಅವರಿದ್ದಾರೆ, ಸಿ ಟಿ ರವಿ ಇದ್ದಾರೆ, ಯಡಿಯೂರಪ್ಪ ಅವರಿದ್ದಾರೆ, ವಿಜೇಂದ್ರ ಅವರಿದ್ದಾರೆ, ಅವರಿದ್ದಾರೆ, ಅವರಿಷ್ಟ. ಆದರೆ ಅವರು ಒಂದು ಕೋಮಿನ ಬಗ್ಗೆ ಹೋಗ್ಬೇಡ್ರಿ.
ಎಲ್ಲರೂ ನೋಡಿರಿ, ಈ ಪ್ರತಾಪ್ ಸಿಂಹ ಅವರು, ತೇಜಸ್ವಿ ಅವರು ಹೇಗಿದ್ದಾರೆ ಹಾಗೆಲ್ಲ ನಾವಿರೋಣ. ಅವರು ದೇಶದ ಪರ ಚಿಂತನೆ ಮಾಡ್ತಿದ್ದಾರೆ. ಅವ್ರ ಥರ ನಾವೆಲ್ಲ ಬದುಕೋಣಲ್ಲ ಎಲ್ಲರೂ, ಆ ಥರ ಇರೋಣಲ್ಲ. ಇವ್ರು ಯಾರು ನ್ಯೂಸ್ ಚಾನಲರು, ನಾ ಇದನ್ನು ಅಪ್ಲೋಡ್ ಮಾಡ್ತೀನಿ, ಹನುಮಕ್ಕನವರ್, ಅಜಿತ್ ಹನುಮಕ್ಕನವರ್, ಇದನ್ನು ನೀವು ಅಪ್ಲೋಡ್ ಮಾಡ್ಕೊಂಡು ಇದನ್ನು ನಿಮ್ಮ ಚಾನಲ್ಗೆ ಹಾಕ್ರಿ. ಆಮೇಲೆ ಇವ್ರು ಯಾರು, ರಂಗಣ್ಣನವ್ರು, ನೀವು ಇದನ್ನು ಅಪ್ಲೋಡ್ ಮಾಡ್ಕೊಂಡು ನಿಮ್ಮ ಚಾನಲ್ಗೆ ಹಾಕ್ರಿ. ಮತ್ತು ಇನ್ನು 2 ಚಾನಲ್ಗಳಿದ್ದಾರೆ, ಇದನ್ನೆಲ್ಲ ಹಾಕ್ಕೊಂಡು ಇದನ್ನೆಲ್ಲ ಅಪ್ಲೋಡ್ ಮಾಡ್ಕೊರಿ. ನಾ ಇಲ್ಲಿ ಆನ್ಲೈನಾಗ ಅಪ್ಲೋಡ್ ಮಾಡಿರ್ತೀನಿ, ಇದನ್ನು ಹಾಕ್ಕೊಂಡು ನೀವು ಅಪ್ಲೋಡ್ ಮಾಡಿರಿ. ರಾಜ್ಯದ ಜನಕ್ಕೆ, ದೇಶದ ಜನತೆಗೆ, ಎಲ್ಲ ರಾಜಕೀಯ ವ್ಯಕ್ತಿಗಳಿಗೆ, ಆಮೇಲೆ ಈ ಚಾನಲ್ನೇ ಮಾತಾಡ್ತಾರೆ ಎಲ್ಲರಿಗೆ ಗೊತ್ತಾಗಲಿ. ರಂಗಣ್ಣವರೇ, ಇದನ್ನು ಮಾಡ್ತೀರಾ? ನೀವು ಮಾಡ್ತೀರಾ ಅಂತ ನಾನು ನಂಬ್ಕೊಂಡಿದ್ದೀನಿ. ಅಜಿತ್ ಹನುಮಕ್ಕನವರೇ, ನೀವು ಇದನ್ನು ನಿಮ್ಮ ಚಾನಲಲ್ಲಿ ಪ್ರಸ್ತುತಪಡಿಸ್ತೀರ ಅಂತ ನಾನು ಅಂದ್ಕೊಂಡಿದ್ದೀನಿ. ಇದನ್ನು ಮಾಡ್ತೀರಲ್ಲ? ಇದನ್ನು ಮಾಡದೇ ಇದ್ರೆ ಬಂದರೆ ನಿಮ್ಮ ಚಾನಲ್ಗಳು ವೇಸ್ಟ್. ನಾನೇನು ಮಾತಾಡಿದ್ದೀನಿ ಅದನ್ನು ಅಪ್ಲೋಡ್ ಮಾಡಿ. ಆಗ್ತಾಯಿದ್ದೀನಿ ನೋಡಿ, ಆನ್ಲೈನಲ್ಲಿ ಆಗ್ತಾಯಿದ್ದೀನಿ, ಇನ್ಸ್ಟಾಗ್ರಾಮ್ಗೆ ಆಗ್ತಾಯಿದ್ದೀನಿ, ವಾಟ್ಸಪ್ಗೆ ಆಗ್ತಾಯಿದ್ದೀನಿ, ಫೇಸ್ಬುಕ್ಕಿಗೆ ಆಗ್ತಾಯಿದ್ದೀನಿ. ಇಷ್ಟಪಟ್ಟರೆ ಲೈಕ್ ಮಾಡಿರಿ. ನನಗೇನು ಇದರಿಂದ ಏನು ದುಡ್ಡು ಬರೋಲ್ಲ, ಏನು ಬರೋಲ್ಲ. ಇಷ್ಟ ಇದ್ದರೆ ಲೈಕ್ ಮಾಡಿರಿ, ಇಲ್ಲ ಅಂದರೆ ಬಿಡಿರಿ, ನೋಡಿ ಕೈ ಬಿಡಿರಿ. ನಾನೇನು ಹೇಳಿನ ಅದ್ರಂಗೆ ಎಲ್ಲರೂ ನೋಡಿರಿ. ನಾನು ಹೇಳಿದ್ದು ಓಕೆ ಇತ್ತು ಅನ್ನೋದಾದ್ರಿ ಓಕೆ. ಎಲ್ಲ ಮಾಧ್ಯಮ ಮಿತ್ರರಿಗೂ, ಎಲ್ಲ ಕರ್ನಾಟಕದ ನಮ್ಮ ಹಿಂದೂ ಜನತೆಗೂ, ಎಲ್ಲ ನಮ್ಮ ಹಿಂದೂ ಪರವಾಗಿರುವಂಥ ರಾಜಕೀಯ ವ್ಯಕ್ತಿಗಳಿಗೂ ನನ್ನ ಧನ್ಯವಾದಗಳು.